ಖುಷಿ ರಿಸೈನ್ ಕೊಟ್ಟರು. ಎಮರ್ಜೆನ್ಸಿಗೆ ಬೇರೆ ಲೆಕ್ಚರರ್ ಸಿಗೋವರೆಗೂ, ಎಕ್ಸಾಮ್ಸ್ಗಳೆಲ್ಲ ಕಂಪ್ಲೀಟ್ ಆಗುವವರೆಗೂ ಕಾಲೇಜಿಗೆ ಹೋಗಬೇಕಿತ್ತು. ಮನೆಯಲ್ಲಿ ಇದು ಎಲ್ಲರಿಗೂ ಗೊತ್ತಿದ್ದರಿಂದ ಯಾವ ಮಾತು ಕೇಳಿ ಬರಲಿಲ್ಲ. ಕೆಲಸದ ಬಗ್ಗೆ ಕಸ್ತೂರಿ ಮಾತು ಕೇಳಿ ತನ್ನೊಡನೆ ರಂಪ ಮಾಡಿಕೊಂಡ ರಿಯಾ ಮೇಲೆ ಸ್ವಲ್ಪ ಮುನಿದುಕೊಂಡಿದ್ದ ಶ್ರವಣ್ ಅವನ ಬಳಿ ಕ್ಷಮೆ ಕೇಳಿ ಅವನನ್ನು ಸಮಾಧಾನಿಸಿದರೂ ಖುಷಿಯನ್ನು ಕಂಡಾಗೆಲ್ಲ ಅವಳಿಗೆ ಪಶ್ಚಾತ್ತಾಪ ಆಗಿ ಅಪರಾಧಿ ಭಾವ ಕಾಡುತ್ತಿತ್ತು. ಅವಳ ಬಳಿ ಕ್ಷಮೆ ಕೇಳಬೇಕು ಅಂದುಕೊಂಡಳು. ಆದರೂ ಮತ್ತೆ ಇದೇ ದೊಡ್ಡ ಮನಸ್ತಾಪ ಆದರೆ ಅಂತ ಹಿಂಜರಿದಳು. ಮನೆಯವರೆಲ್ಲ ಸೇರಿ ಟ್ರಿಪ್ ಹೋಗುವ ಬಗ್ಗೆ ಆಡಿದ ಮಾತಿನಂತೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡರು. ಒಂದು ಮಿನಿ ಬಸ್ ಬುಕ್ ಮಾಡಿಕೊಂಡು ಮನೆಯ ಮಕ್ಕಳು, ಸೊಸೆಯರು, ಅಳಿಯಂದಿರು ಎಲ್ಲ ಸೇರಿ ಹೊರಟರು ತಿರುಪತಿಗೆ. ಖುಷಿ ಪೂರ್ಣೆಯನ್ನು ಕರೆದಾಗ ಅವಳು ಕಳಿಸಲು ಮೊದಲು ಅವಳ ಮನೆಯರು ಒಪ್ಪಿರಲಿಲ್ಲ. ನಂತರ ಖುಷಿ ಫೋನ್ ಮಾಡಿ ಮಾತನಾಡಿದಾಗ ಒಪ್ಪಿದರು. ಕಾರ್ತಿಕ್, ರಕ್ಷಿತ್, ಬಿಂದು, ವಂದನಾ, ಶ್ರೇಯಾ, ರಿಷಿ, ಶಶಾಂಕ್, ವಸಂತ್, ಖುಷಿ, ವೇದಾಂತ್, ರಾಶಿಕಾ, ಪೂರ್ಣಿಮಾ, ಶ್ರವಣ್, ರಿಯಾ ಎಲ್ಲ ಹೊರಟರು. ಯಾರೊಬ್ಬರು ಒಮ್ಮೆ ಮಾತಿಗೂ ಕವನಾಳನ್ನು ಕರೆಯಲಿಲ್ಲ. ನೈಟ್ ಹೊರಟಿತು ಬಸ್ಸು. ಇವರ ಮಾತು, ಹಾಡು, ಹರಟೆ ಜೋರಾಗಿತ್ತು. ಬಸ್ ಹೊರಡಲು ಪ್ರಾರಂಭವಾದಾಗಿನಿಂದ ಹಾಡು ಕುಣಿತ ಶುರುವಾಗಿತ್ತು. ಎಲ್ಲರನ್ನು ಕರೆಸಿ ಅವರಿಂದ ಡೈಲಾಗ್ ಹಾಡು ಹೇಳಿಸುತ್ತಿದ್ದ ಶಶಾಂಕ್. ಎಲ್ಲ ಜೋಡಿಗಳು ಸೀಟ್ ಹಿಡಿದು ಅಕ್ಕಪಕ್ಕ ಕುಳಿತಿದ್ದರು. ರಕ್ಷಿತ್ ಇಂತಹ ಎಂಟರ್ಟೈನಿಂಗ್ನಿಂದ ದೂರ. ಆದರೆ ಬಿಂದು ಅವನ ಪಾಲಿನದ್ದು ತನಗೆ ಸೇರಿಸಿಕೊಳ್ಳುವವಳು. ಶ್ರವಣ್, ರಿಯಾ ಇಬ್ಬರು ಡ್ಯಾನ್ಸ್ ಮಾಡುತ್ತಾ ಹಾಡು ಹೇಳುತ್ತಾ ಎಂಜಾಯ್ ಮಾಡುತ್ತಿದ್ದರು. ಇನ್ನು ನಮ್ಮ ಮುದ್ದಾದ ಜೋಡಿಗಳು ಮಾತಾಡುತ್ತಾ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದರು. ಅವರಿಬ್ಬರನ್ನು ಕರೆಸಿ ಹಾಡು ಹಾಕಿಸಿ ಡ್ಯಾನ್ಸ್ ಮಾಡು ಅಂತ ಹೇಳಿದಾಗ ಇಬ್ಬರು ಚಂದವಾಗಿ ಡ್ಯಾನ್ಸ್ ಮಾಡಿದ್ದರು. ಅರ್ಧ ದಾರಿ ಇದೇ ಥರ ಸವೆಸಿದರು. ಒಬ್ಬೊಬ್ಬರೇ ನಿಧಾನಕ್ಕೆ ನಿದ್ದೆಗೆ ಶರಣಾಗಿದ್ದರು. ಕಿಟಕಿ ಪಕ್ಕ ಕುಳಿತಿದ್ದ ಖುಷಿ ತನ್ನ ಪಕ್ಕ ಇದ್ದ ವೇದಾಂತ್ ಭುಜಕ್ಕೆ ಹೊರಗಿಕೊಂಡಳು ಮಲಗಿದ್ದಳು. ಶೀತದ ಗಾಳಿ ಬೀಸಲು ಕಿಟಕಿಗೆ ಪರದೆ ಹಾಕಿ ಅವಳ ಮೇಲೆ ಶಾಲ್ ಹೊದಿಸುತ್ತಾ ಅವಳನ್ನು ಇನ್ನಷ್ಟು ಬಳಸಿ ಅಪ್ಪಿಕೊಂಡಿದ್ದ ವೇದ ಅವಳ ನೆತ್ತಿ ಚುಂಬಿಸಿದ. ಎಲ್ಲ ಬೆಳಗಿನ ಜಾವ ಅಲ್ಲಿಗೆ ತಲುಪಲು ಮೊದಲೇ ಹೋಟೆಲ್ ರೂಮ್ ಬುಕ್ ಮಾಡಿದ್ದರು. ಅಲ್ಲಿಗೆ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೊರಟಿದ್ದರು ಎಲ್ಲ. ಕೆಂಪು ಬಣ್ಣದ ಸೀರೆ ಹುಟ್ಟಿದ ಖುಷಿ ಬಿಳಿ ಪಂಚೆ ಹುಟ್ಟು ಬೆನ್ನಿನ ಮೇಲೊಂದು ಶಲ್ಯ ಹೊದ್ದು ನಡೆಯುತ್ತಿದ್ದ ವೇದಾಂತ್ ಜೊತೆ ಹೆಜ್ಜೆ ಹಾಕುತ್ತಿದ್ದಳು. ಬಂಗಾರಿ, ಪೂಜೆ ಆಗುವವರೆಗೂ ಏನು ತಿನ್ನೋ ಹಾಗಿಲ್ವಾ? ಪಕ್ಕದಲ್ಲಿ ಬರುತ್ತಿದ್ದವಳ ಬಳಿ ಕೇಳಿದ. ಇಲ್ಲ ಅಂದಳು. ಅವಳನ್ನು ನೋಡಿ ನನಗೆ ಹಸಿವು ತಡೆಯೋಕೆ ಆಗಲ್ಲ ಕಣೋ ಅಂದವ. ಬಿಂದು ಬಳಿಯೂ ಅದೇ ಕೇಳಿದ. ಅವಳು ಹಾಗೆ ಹೇಳಿದಾಗ ಹುಡುಗರೆಲ್ಲ ಮಾತಾಡಿಕೊಂಡು ಗೊತ್ತಿಲ್ಲದಂತೆ ಹೋಗಿ ತಿಂದು ಬರುವ ಅಂತ ಅಂದುಕೊಂಡರು. ಅವರ ಜೊತೆ ಸ್ವಲ್ಪ ದೂರ ನಡೆದ ವೇದ ಅಲ್ಲಿ ನಿಂತು ಪೂರ್ಣಿ ಜೊತೆ ಮಾತಿಗೆ ಹೇಳಿದ್ದ ಮುದ್ದು ಮಡೆದಿಯನ್ನು ಬಿಟ್ಟು ತಿನ್ನುವ ಮನಸ್ಸು ಬಾರದೆ ವಾಪಸ್ ಬಂದಿದ್ದ. ಅವರೆಲ್ಲ ಎಲ್ಲಿಗೆ ಹೋದ್ರು ಅಂದಳು ಬಿಂದು. ಗೊತ್ತಿಲ್ಲ ಅತ್ತಿಗೆ ಅಂದು ನುಡಿದು ನಿಂತ. ಸ್ಪೆಷಲ್ ಕ್ಯೂನಲ್ಲಿ ಎಲ್ಲ ಪೂಜಾ ಸಾಮಗ್ರಿ ಪಡೆದುಕೊಂಡು ನಡೆಯುತ್ತಾ ಇದ್ರು. ಎಂಥದ್ದು ಸ್ಪೆಷಲ್ ಕ್ಯೂ ಆದರೂ ಸ್ವಲ್ಪ ಕಾದಿದ್ದೆ ದರ್ಶನ ಆಗೋದು. ಎಲ್ಲ ಜೊತೆಯಲ್ಲಿ ನಿಂತಿದ್ದರು. ಹಿಂದೆ ಮುಂದೆ ನಿಂತವರ ಜೊತೆ ಮಾತು ತಮಾಷೆ ಜೋರಾಗಿತ್ತು ಎಲ್ಲರದ್ದು. ವೇದ ಖುಷಿ ಕಿವಿಯಲ್ಲಿ ಏನೋ ಪಿಸುಗುಟ್ಟುತ್ತಾ ಮಾತನಾಡುತ್ತಾ ನಿಂತಿದ್ದ. ಅವನ ತಂಗಿ ತಮ್ಮಂದಿರ ಮಾತು ಗಲಾಟೆ ಜೋರಾದಾಗ ಸ್ವಲ್ಪ ಹಾಗೆ ಅವರೆಲ್ಲ ಕಣ್ಣಲ್ಲೇ ಎದುರಿಸುತ್ತಿದ್ದ. ಆಗಾಗ ಮೀಸೆಯನ್ನು ತನ್ನದೇ ಸ್ಟೈಲ್ನಲ್ಲಿ ನೀವುತ್ತಾ ನಗುತ್ತಾ ಎಲ್ಲರನ್ನೂ ಒಂದೇ ಗದರಿಕೆಯಲ್ಲಿ ಸುಮ್ಮನಾಗಿಸುತ್ತಾ ತನ್ನವಳ ಜೊತೆ ನಗುತ್ತಾ ಮಾತನಾಡುತ್ತಾ ಇದ್ದವನನ್ನು ತುಂಬ ಹೊತ್ತಿಂದ ಪಕ್ಕದ ಕ್ಯೂನಲ್ಲಿದ್ದ ಹುಡುಗಿಯರು ಗಮನಿಸುತ್ತಿದ್ದರು. ಅದು ಖುಷಿ, ವೇದ ಇಬ್ಬರು ಗಮನಕ್ಕೂ ಬಂದಿತ್ತು. ಇವನು ಅವರ ಕಡೆ ನೋಡಿದಾಗ ಸ್ಮೈಲ್ ಕೊಡೋದು, ಮಾತನಾಡುತ್ತಿದ್ದವರನ್ನು ನೋಡಿ ಎರಡು ಬಾರಿಸುವಷ್ಟು ಕೋಪ ಬಂದಿತ್ತು ಖುಷಿಗೆ. ನೀವು ಈ ಕಡೆ ತಿರುಗಿ ಅಂದಳು ಖುಷಿ. ಇನ್ನು ಅವರ ನೋಟ ಬದಲಿಸದೇ ಇದ್ದಿದ್ದು ನೋಡಿ. ಯಾಕೆ? ಆ ಹುಡುಗಿಯರು ನಿಮ್ಮನ್ನು ಹೇಗೆ ನೋಡ್ತಿದ್ದಾರೆ ನೋಡಿ. ಹೋಗ್ಲಿ ಬಿಡೋ ನೋಡಲಿ. ಓಹೋ, ನಿಮಗೆ ಮಜಾ ಆಗ್ತಿದೆಯೇನೋ ಅಲ್ವಾ? ಮಜಾನಾ? ಛೆ, ಹಾಗೇನಿಲ್ಲ. ನಾನು ಆ ಕಡೆ ತಿರುಗೇ ಇದ್ದರೆ ಪಾಪ ಆ ಹುಡುಗಿರು ಬೇಜಾರಾದರೆ ಅಂತ. ಅವರ ಬೇಜಾರು ತಗೊಂಡು ನೀವೇನು ಮಾಡ್ತೀರಾ? ಅಯ್ಯೋ, ಹೆಣ್ಣು ಮಕ್ಕಳ ಅದರಲ್ಲೂ ಹುಡುಗಿಯರು ಬೇಜಾರಾದರೆ ನಂಗೆ ಬೇಜಾರಾಗುತ್ತೆ ಕಣೋ. ಆಹಾ ಮಳ್ಳ ನೀವು ಅಂದು ಅವಳು ಮುಖ ಗಂಟಿಕ್ಕಿದ್ದಳು. ಅವನು ಅವಳ ರೀತಿಗೆ ನಕ್ಕು ಈ ಕಡೆ ತಿರುಗಿ ಕಂಬಿ ಮೇಲೆ ತನ್ನ ಎರಡು ಕೈ ಇಟ್ಟು ನಿಂತಿದ್ದ. ಇವಾಗಂತೂ ಹುಡುಗಿಯರು ತುಂಬ ಮುಂದುವರೆದಿದ್ದಾರೆ. ಮದುವೆ ಆಗಿದೆ, ಪಕ್ಕದಲ್ಲಿ ಅವರ ಹೆಂಡತಿ ಇದ್ದಾರೆ. ನೋಡಬೇಕು ಬೇಡ ಅಷ್ಟು ಗೊತ್ತಾಗಲ್ಲ. ಕೋಪದಲ್ಲಿ ಗೊಣುವಿಕೆ ಶುರು ಮಾಡಿದಳು. ಅವಳ ವರಸೆಗೆ ಜೋರಾಗಿ ನಕ್ಕ ವೇದ. ಬಾಯಿ ಮುಚ್ಚಿ ಸಾಕು ನಕ್ಕಿದ್ದು. ಬಂಗಾರಿ, ನನಗೆ ಯಾರು ನೋಡಿದ್ರು ನಾನು ನೋಡೋದು ನಿನ್ನ ತಾನೆ, ಮತ್ತ್ಯಾಕೆ ಕೋಪ? ಖುಷಿ ಪಡು, ನಿನ್ನ ಗಂಡನಿಗೆ ಇರೋ ಫ್ಯಾನ್ಸ್ ನೋಡಿ. ನನಗೆ ಹೊಟ್ಟೆ ಹುರಿದಿದೆ. ಖುಷಿ ಅಂತೆ ಖುಷಿ ಅಂತ ಮೂತಿ ತಿರುವಿ ನಿಂತಳು ಹುಡುಗಿ.
ಹೀಗೆ ಅವಳ ಜೊತೆ ಮಾತನಾಡುತ್ತಾ ವೆಂಕಟೇಶ್ವರನ ದರ್ಶನ ಪಡೆದು ಹೊರಗೆ ಬಂದು ಅಲ್ಲಿಂದ ಪ್ರಸಾದ ಪಡೆದು ಹೊರಗಡೆ ಬಂದಾಗ ಮಧ್ಯಾಹ್ನ ಆಗಿತ್ತು. ಅಲ್ಲಿನ ಮ್ಯೂಸಿಯಂ ಪಾರ್ಕ್ ಎಲ್ಲ ನೋಡಿ ಸ್ವಲ್ಪ ಫೋಟೋ ತೆಗೆದುಕೊಂಡು ಸುತ್ತ ನೋಡುತ್ತಾ ಚಿಕ್ಕ ನೀರಿನ ತೊರೆಯಲ್ಲಿ ಆಟ ಆಡಿ ಅಲ್ಲಿಂದ ಅವರು ನಡೆದಿದ್ದು ತಲಕೋಣ ಜಲಪಾತ. ಬೆಟ್ಟದಿಂದ ಧುಮುಕುವ ನೀರು ಪ್ರಕೃತಿಯನ್ನು ಕಣ್ಣು ತುಂಬಿಸಿಕೊಂಡರು. ಅದರ ಕೆಳಗೆ ನಿಂತು ಕುಣಿದಾಡುತ್ತಿದ್ದರು. ರಿಷಿ ಹಾಗೂ ಪೂರ್ಣಿ ಇಬ್ಬರು ಮಾತನಾಡುತ್ತಾ ಬಂಡೆ ಮೇಲೆ ಕೂತಿದ್ದರು. ಅವರಿಬ್ಬರ ವಿಷಯ ಈಗ ರಕ್ಷಿತ್ ಬಿಂದುಯಿಂದ ಹಿಡಿದು ಎಲ್ಲರಿಗೂ ತಿಳಿದಿತ್ತು. ರಕ್ಷಿತ್ ಮಗನನ್ನು ನೀರಿನಲ್ಲಿ ಆಟ ಆಡಿಸುತ್ತಾ ಶಶಾಂಕ್, ವಸಂತ್, ಕಾರ್ತಿಕ್, ವಂದನಾ, ಶ್ರೇಯಾ, ಬಿಂದು, ರಾಶಿ ಜೊತೆ ನೀರಲ್ಲಿ ಆಡುತ್ತಾ ಅವರನ್ನು ರೇಗಿಸುತ್ತಾ ಓಡಿಸಿಕೊಂಡು ಹೋಗಿ ತಾವು ಅವರಿಂದ ಒದೆ ತಿಂದು ಓಡುತ್ತಿದ್ದರು. ಒಟ್ಟಾರೆ ಎಲ್ಲರೂ ಸೂಪರ್ ಆಗಿ ಮಜಾ ಮಾಡುತ್ತಿದ್ದರು. ಖುಷಿವೇದ ಇಬ್ಬರು ಆ ಪ್ರಕೃತಿಯನ್ನು ಸವಿಯುತ್ತಾ ಕಾಡಿನ ಮಧ್ಯದಲ್ಲಿ ಮಾತನಾಡುತ್ತಾ ನಡೆಯುತ್ತಿದ್ದರು. ಅವನ ಕಿವಿಯಲ್ಲಿ ಬ್ಲೂಟೂತ್ ಬಡ್ಸ್ ಇತ್ತು. ಮಾತನಾಡುತ್ತಾ ನಡೆಯುತ್ತಿದ್ದವಳು ಅವನ ಕಿವಿಯಲ್ಲಿ ಇದ್ದಿದ್ದು ನೋಡಿ ಸೊಂಟದ ಮೇಲೆ ಕೈ ಇಟ್ಟು ಅವನನ್ನು ದೊಡ್ಡ ಕಣ್ಣು ಬಿಟ್ಟು ನೋಡಲು ಅವಳನ್ನು ನೋಡಿ ಕಣ್ಣು ಹೊಡೆಯುತ್ತಾ ಅವಳ ಭುಜ ಬಳಸಿ ಹತ್ತಿರ ಎಳೆದುಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟಿದ್ದ. ಅವನಿಂದ ಬಿಡಿಸಿಕೊಂಡು ಹೊಡೆಯಲು ಹೋದರೆ ತಪ್ಪಿಸಿಕೊಂಡು ಓಡಿದ ವೇದ. ಅವಳು ಅವನಿಂದಲೇ ಅವನ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಓಡಿದಳು. ಸಂಜೆಯ ಸೂರ್ಯಾಸ್ತವನ್ನು ನೋಡಿ ಅಲ್ಲಿಂದ ತಮ್ಮ ಊರ ಕಡೆಗೆ ಪಯಣ ಬೆಳೆಸಿದ್ದರು. ಅದು ರಕ್ಷಿತ್ಗೆ ಅರ್ಜೆಂಟ್ ಕೆಲಸ ಬಂದಿದ್ದರಿಂದ. ಬಸ್ ಹತ್ತಿದವರಿಗೆ ಕುಳಿತಿದ್ದು ಒಂದೇ. ಪ್ರಯಾಣದ ಸುಸ್ತು, ಅಲ್ಲಿನ ಬಿಸಿಲಿನ ತಾಪ, ಆಟ ಆಡಿ ದಣಿದ ಮೈಗಳು ಎಲ್ಲ ಅವರನ್ನು ನಿದ್ರೆಗೆ ಬೇಗನೆ ಎಳೆದುಕೊಂಡು ಹೋಗಿತ್ತು. ಊರಿಗೆ ಬಂದ ಮರುದಿನ ಎಲ್ಲರೂ ದಿನಚರಿ ಎಂದಿನಂತೆ ಆರಂಭವಾಗಿತ್ತು. ವೇದ ಯಾವುದೋ ಕೇಸ್ನಲ್ಲಿ ತುಂಬ ತಲೆಕೆಡಿಸಿಕೊಂಡಿದ್ದ. ಅವನಿಗೆ ಬಂದ ಚಿಕ್ಕ ಸುಳಿವು ಹಿಡಿದು ದೊಡ್ಡ ಬಲೆ ಬೀಸಿದ್ದ. ಅದರ ಬಗ್ಗೆ ಮಾಹಿತಿ ಕೊಡಲು ಯಾರಿಗೂ ಗೊತ್ತಿಲ್ಲದಂತೆ ಅವನ ಕಡೆ ಹುಡುಗನೊಬ್ಬನನ್ನು ನೇಮಿಸಿದ್ದ. ಅವನು ಕೊಟ್ಟ ಮಾಹಿತಿಯನ್ನು ವರದಿಯನ್ನು ಹಿಡಿದು ತನ್ನ ಕೆಲಸಕ್ಕೆ ಟೀಮನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದರು. ರಾತ್ರಿ ಸ್ವಲ್ಪ ತಡವಾಗಿ ಬಂದ ವೇದ. ಎಲ್ಲರೂ ಊಟ ಮುಗಿಸಿ ಮಾತನಾಡುತ್ತಾ ಕುಳಿತಿದ್ದರು. ಫ್ರೆಶ್ ಆಗಿ ಬಂದವನೇ ಊಟ ಮಾಡಲು ಕುಳಿತ. ಅವನಿಗಾಗಿ ಕಾಯುತ್ತಿದ್ದ ಖುಷಿ ತಟ್ಟೆಗೆ ಬಡಿಸಬೇಕು ಎನ್ನುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗಲು ಇರು ಅನ್ನುವಂತೆ ಕೈಸನ್ನೆ ಮಾಡಿ ಎದ್ದು ಹೊರಗಡೆ ನಡೆದು ಮಾತನಾಡುತ್ತಾ ನಿಂತನು. ಆ ಕಡೆಯಿಂದ ಬಂದ ಸುದ್ದಿ ಕೇಳಿ ನಾಳೆ ಎಲ್ಲ ರೆಡಿಯಾಗಿ ಬೇಗ ಬರೋಕೆ ಹೇಳ್ತೀನಿ. ನಾಳೆ ಮಾತ್ರ ಮಿಸ್ ಮಾಡೋದೇ ಬೇಡ ಅಂತ ನಾಳೆಯ ಯೋಜನೆಯ ಬಗ್ಗೆ ವಿವರಿಸಿ ತಿಳಿಸಿ ಹೇಳಿದವನೇ ಕರೆ ಕಟ್ ಮಾಡಿ ಅಲ್ಲಿಂದ ಮನೆ ಒಳಗೆ ಹೋಗಲು ಬಂದಾಗ ಅವನ ಎದುರು ಬಂದು ನಿಂತಿದ್ದಳು ಕವನ. ಅವಳು ಅವನ ಜೊತೆ ಮಾತನಾಡುತ್ತಾ ಕೆಲವೊಂದು ಡೀಟೇಲ್ಸ್ ಇರುವ ಪೇಪರ್ಸ್ ಕೊಟ್ಟು ಅವನು ಒಟ್ಟಿಗೆ ಮಾತನಾಡುತ್ತಾ ನಿಂತಿದ್ದಳು. ಇಷ್ಟೊತ್ತಾದರೂ ಊಟಕ್ಕೆ ಬಾರದ ಗಂಡನನ್ನು ಹುಡುಕುತ್ತಾ ಬಂದ ಖುಷಿ ಸ್ವಲ್ಪ ದೂರದಲ್ಲಿ ನಿಂತು ಕವನ ಜೊತೆ ಮಾತನಾಡುತ್ತಿದ್ದ ವೇದಾಂತನನ್ನು ನೋಡಿ ಹೆಜ್ಜೆ ನಿಧಾನಿಸಿ ಅಲ್ಲಿ ನಿಂತಳು. ಅವಳು ಬಂದಿದ್ದು ತಿಳಿದು ಅವಳ ಕಡೆ ನೋಡಿದ ವೇದ ಏನು ಅನ್ನುವಂತೆ ಕಣ್ಣಲ್ಲೇ ಕೇಳಿದ. ಬನ್ನಿ ಅನ್ನುವಂತೆ ಖುಷಿ ಸನ್ನೆ ಮಾಡಲು ನೀನು ಹೋಗು ನಾನು ಬರ್ತೀನಿ ಅಂತ ಅವಳನ್ನು ನೋಡಿ ನುಡಿದ ವೇದ. ಅವಳ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮತ್ತೆ ಕವನ ಜೊತೆ ಮಾತು ಮುಂದುವರಿಸುತ್ತಾ ನಿಂತಿದ್ದ. ಅವಳೇನೋ ಹೇಳುತ್ತಿದ್ದಳು, ಇವನೇನೋ ಕೇಳುತ್ತಿದ್ದ. ಅದೇನು ಮಾತು, ಬೆಳಗ್ಗೆ ಮಾತಾಡಿ, ನನಗೆ ಇವಾಗ ಹೊಟ್ಟೆ ಹಸಿತಿದೆ ಬನ್ನಿ ಅಂದಳು ಖುಷಿ ಸ್ವಲ್ಪ ಜೋರಾಗಿ. ಅಂದು ಒಂದು ಸಲ ಹೇಳಿದ್ದು ಅರ್ಥ ಆಗಲಿಲ್ವಾ? ಹೋಗಿ ಊಟ ಮಾಡಿ ಮಲ್ಕೋ, ನಾನು ಆಮೇಲೆ ಬರ್ತೀನಿ ಅಂತ ಕೋಪದಲ್ಲಿ ಹೇಳಿದವನ ಮಾತಿಗೆ ಸಿಟ್ಟಾಗಿ ಅಲ್ಲಿಂದ ಹೊಳೆ ನಡೆದಳು ಖುಷಿ. ಅವಳು ಹೋಗಿದ್ದು ನೋಡಿ ಕವನ ಬಳಿ ಏನೋ ಕೇಳುತ್ತಾ ನಿಂತಿದ್ದವನ ಕೈಗೆ ಪೆನ್ ಡ್ರೈವ್ ಒಂದನ್ನು ಕೊಟ್ಟಳು. ಅದನ್ನು ತನ್ನ ಪ್ಯಾಂಟ್ ಕಿಸೆಯಲ್ಲಿ ಇಟ್ಟುಕೊಂಡು ಕೈಯಲ್ಲಿದ್ದ ಪೇಪರ್ಸ್ ನೋಡುತ್ತಾ ಏನೋ ಕೇಳುತ್ತಿದ್ದ. ಒಳಗೆ ಸಿಟ್ಟಲ್ಲಿ ಬಂದ ಖುಷಿ ಊಟ ಮಾಡದೆ ಸೀದಾ ಮೇಲೆ ನಡೆದು ರೂಮ್ ಒಳಗೆ ಬಂದು ಬಾಗಿಲನ್ನು ದಬ್ಬೆಂದು ಜೋರಾಗಿ ಹಾಕಿದಳು. ಮಂಚದ ಮೇಲೆ ಕೋಪದಲ್ಲಿ ಕುಳಿತಿದ್ದವಳಿಗೆ ಕವನ ಎದುರು ವೇದ ಜೋರು ಮಾಡಿದ್ದು ಸಹಿಸಲಾಗಲಿಲ್ಲ. ಕವನ ಜೊತೆ ಮಾತಾಡಿ ಒಳಗೆ ಬಂದವನೇ ಸುತ್ತ ನೋಡಿದ. ಯಾರೂ ಕಾಣಲಿಲ್ಲ. ಅಡುಗೆ ಮನೆ ಕಡೆ ಹೋಗಲು ಅಲ್ಲಿ ಕ್ಲೀನ್ ಮಾಡುತ್ತಿದ್ದ ಕೆಲಸದವರು ಅವನನ್ನು ನೋಡಿ ಅಣ್ಣ ಊಟ ಮಾಡಲ್ವಾ ಅಂದಾಗ ಖುಷಿ ಅಂದ. ಅವರು ಊಟ ಮಾಡದೆ ಅವಾಗಲೇ ರೂಮ್ಗೆ ಹೋಗಿದ್ದಾರೆ ಅಂದರು ಅವರು. ಅವರ ಮಾತು ಕೇಳಿ ಒಂದು ತಟ್ಟಿಗೆ ಚಪಾತಿ, ಪಲ್ಯ, ಅನ್ನ, ಒಂದು ಬಟ್ಟಲಿನಲ್ಲಿ ಸಾಂಬಾರ್ ಇಟ್ಟುಕೊಂಡು ಮೇಲೆ ನಡೆದ ವೇದ. ಬಾಗಿಲು ತಳ್ಳಿ ಒಳಗೆ ಬಂದವನಿಗೆ ಕಂಡಿದ್ದು ಮೈ ತುಂಬ ಹೊದಿಕೆ ಹೊದ್ದು ಮಲಗಿದ್ದವಳು. ಓಹೋ, ಮೇಡಮ್ ಅವರಿಗೆ ತುಂಬ ಕೋಪ ಬಂದಿದೆ ಅಂದುಕೊಂಡವನು ಅವಳನ್ನು ಸಮಾಧಾನಿಸಲು ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ಅವಳೆಡೆ ಹೆಜ್ಜೆ ಹಾಕಿದ. ಅರೆ ಬಂಗಾರಿ, ಇದೇನು ಊಟ ಮಾಡದೆ ಮಲಗಿದ್ದೀಯಾ ಅನ್ನುತ್ತಾ ಅವಳ ಪಕ್ಕ ಬಂದು ಕುಳಿತ. ಅವಳು ಮಿಸುಕಾಡಲಿಲ್ಲ. ಬಂಗಾರಿ ಎದ್ದೇಳು ಅಂದವ. ಅವಳು ಮಾತನಾಡಲಿಲ್ಲ. ಏ ಬಂಗಾರಿ, ಇಲ್ಲಿ ನೋಡು, ನನ್ನ ಮೇಲೆ ಇಷ್ಟೊಂದು ಕೋಪನಾ? ಕೇಳೋ ಇಲ್ಲಿ ಅನ್ನುತ್ತಾ ಅವಳ ಹೊದಿಕೆ ಸರಿಸಿದ. ಅವಳು ಮತ್ತೆ ಮೇಲೆ ಎಳೆದುಕೊಂಡಳು. ಮತ್ತೆ ಸರಿಸಿದ. ತನಗೆ ಬೆನ್ನು ಮಾಡಿ ಮಲಗಿದವಳನ್ನು ನೋಡಿ ಅವಳ ನಡುವಿನ ಮೇಲಿನ ಸೀರೆ ಸ್ವಲ್ಪವೇ ಸರಿದಿದ್ದು ನೋಡಿದವನೇ ಅವಳ ನಡುವೆ ಕೈ ಹಾಕಿ ಅವಳ ಬೆನ್ನಿಗೆ ಮುತ್ತಿಟ್ಟಿದ್ದ. ಅಂದು ಮತ್ತೆ ಮುಂದುವರಿದಳು. ಏ ಬಂಗಾರಿ ಎದ್ದೇಳೋ, ನನಗೆ ಹೊಟ್ಟೆ ಹಸಿತಿದೆ ಅಂದವ. ನೀವು ಊಟ ಮಾಡಿ ಮಲ್ಕೊಳ್ಳಿ. ನೀನು ಎದ್ದೇಳೋ, ನನಗೆ ಬೇಡ. ಯಾಕೆ ಬೇಡ?
ನನಗೆ ಹಸಿವಿಲ್ಲ. ಆವಾಗಲೇ ಹಸಿವಾಗಿದೆ ಅಂದೆ. ಆವಾಗ ಹೊಟ್ಟೆ ಹಸಿದಿತ್ತು, ಇವಾಗ ಇಲ್ಲ. ಸಾರಿ ಬಂಗಾರಿ, ನನ್ನ ಮೇಲೆ ಯಾಕೋ ಕೋಪ ಮಾಡ್ಕೊಳ್ತೀಯ? ಎದ್ದೇಳೋ. ನಿಮಗೆ ನಿಮ್ಮ ಕೆಲಸ ಬೇರೆಯವರ ಹತ್ರ ಮಾತಾಡೋದು ಇಷ್ಟೇ ಅಲ್ವಾ ಇಂಪಾರ್ಟೆಂಟ್? ನಾನು ಏನು ಹೇಳಿದ್ರು ನಿಮಗೆ ಅದು ಕಿವಿಗೆ ಹೋಗಲ್ಲ. ನನ್ನ ಮಾತೆ ಕೇಳೋದಿಲ್ಲ ನೀವು. ಎದ್ದು ಕುಳಿತು ನುಡಿದಳು. ಅದು ಆಗಲ್ಲ ಕಣೋ. ಅವಳು ಏನೋ ಹೇಳ್ತಿದ್ಲು, ಅದನ್ನು ನಾನು ಕೇಳ್ತಿದ್ದೆ ಅಷ್ಟೇ. ಅದೇ ನಾನು ಇಲ್ಲಿ ಊಟ ಮಾಡೋಕೆ ಕಾಯ್ತಾ ಇದ್ದರೆ ನಿಮಗೆ ಅವರ ಮಾತೇ ಹೆಚ್ಚಾಯ್ತಲ್ವಾ? ಸಾರಿ ನಮ್ಮ ನಿಮ್ಮ ಸಾರಿ ನೀವೇ ಇಟ್ಕೊಳ್ಳಿ. ಓಕೆ, ಹಾಗಾದರೆ ನಿಂಗೆ ಏನು ಬೇಕು ಕೇಳು, ಅದನ್ನೇ ಕೊಡ್ತೀನಿ. ಏನು ಬೇಡ. ಮುಖ ತಿರುವಿ ನುಡಿದಳು. ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಸಾರಿ ಕಣೋ ಬಂಗಾರಿ ಅಂದು ಅವಳ ಹಣೆಗೆ ಮುತ್ತಿಟ್ಟಿದ್ದ. ಅವನು ಬಂದು ಮುದ್ದಾಗಿ ಸಾರಿ ಕೇಳಿದಾಗಲೇ ಅವಳ ಮುನಿಸು ಆರಿ ಹೋಗಿತ್ತು. ಮುತ್ತು ಕೊಟ್ಟಾಗ ಪೂರ್ತಿಯಾಗಿ ಕರಗಿದ ಹುಡುಗಿ ಇನ್ನು ಕೋಪ ಇರುವಂತೆ ನಡೆಸುತ್ತಾ ಕುಳಿತಿದ್ದಳು. ತಾನೇ ತಟ್ಟೆ ತಂದು ಅವಳಿಗೆ ತಿನ್ನಿಸುತ್ತಾ ಕವನ ಏನೋ ಹೆಲ್ಪ್ ಕೇಳ್ತಿದ್ಲು. ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ನೀನು ಬಂದಾಗ ಅದನ್ನೇ ಹೇಳ್ತಿದ್ಲು ಅಷ್ಟೆ. ನೀನು ಏನು ಅಂದ್ಕೊಂಬೇಡ ಅಂದ ಅವಳಿಗೆ ತುತ್ತು ತಿನ್ನಿಸುತ್ತಾ. ಏನು ಹೆಲ್ಪ್ ಕೇಳಿದ್ರು ಅಂದಳು. ಅದನ್ನು ಮಾತ್ರ ಕೇಳಬೇಡ. ನಾನು ಇವಾಗ ಅದರ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕೆ? ಕೇಳಬೇಡಮ್ಮ ಪ್ಲೀಸ್ ಅಂದು ಅವಳಿಗೆ ತಿನ್ನಿಸಿ ತಾನು ಊಟ ಮಾಡಿ ಮುಗಿಸಿದ. ಅವಳ ಕೋಪ ಕಡಿಮೆ ಆಗಿತ್ತು. ರಾತ್ರಿ ವೇದನೆ ಎದೆ ಮೇಲೆ ಆರಾಮಾಗಿ ಮಲಗಿದ್ದಳು ಖುಷಿ. ಅವಳು ಮಲಗಿದ್ದು ನೋಡಿ ಅವಳನ್ನು ಸರಿಸಿ ಎದ್ದು ಬಂದ ವೇದ ಲ್ಯಾಪ್ಟಾಪ್ ಹಿಡಿದು ಅದಕ್ಕೆ ಪೆನ್ ಡ್ರೈವ್ ಹಾಕಿ ನೋಡುತ್ತಾ ಕುಳಿತ. ವೇದ ಇಲ್ಲದಾಗ ಎಚ್ಚರವಾದ ಖುಷಿ ಸ್ಟಡಿ ರೂಮ್ ಲೈಟ್ ಆನ್ ಆಗಿದ್ದು ನೋಡಿ ಎದ್ದು ಬಂದವಳೆ. ಏನು ನೋಡ್ತಾ ಇದ್ದೀರಾ, ಇನ್ನೂ ಮಲಗೋದಿಲ್ವಾ ಅಂದಾಗ ಅದನ್ನು ಮುಚ್ಚಿ ಪೆನ್ ಡ್ರೈವ್ ತೆಗೆದುಕೊಂಡು ತನ್ನ ಕಿಸೆಗೆ ಸೇರಿಸಿದ. ಅದೇನು ಅಂದಳು. ಏನಿಲ್ಲ, ಮಲ್ಕೊತೀನಿ, ಆದರೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮಾಡ್ತಿದ್ದೆ ಅಂದಾಗ ಅದೇನು ಮುಚ್ಚಿಟ್ಟಿದ್ದು ಹೇಳಿ ಅಂದಳು. ಏನಿಲ್ಲ ಅಂದೆ ಅಲ್ವಾ? ಸುಳ್ಳು ಹೇಳಿ, ಅದೇನು? ನನ್ನ ಕೆಲಸದ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ ಅಂತ ಸ್ವಲ್ಪ ಗಡಸಾಗಿ ಹೇಳಿದಾಗ ಓಕೆ ಅಂದು ಅಲ್ಲಿಂದ ನಡೆದು ಖುಷಿ. ಅವನು ಲೈಟ್ ಆಫ್ ಮಾಡಿ ಅವಳಿಂದ ನಡೆದನು. ಖುಷಿ ಬೆಳಗ್ಗೆ ರೆಡಿಯಾಗುವ ಮುಂಚೆಯೇ ವೇದ ತಾನೇ ಮೊದಲು ರೆಡಿಯಾದವನೇ. ಬಂಗಾರಿ, ನಿನ್ನ ಯಾರಾದರೂ ಡ್ರಾಪ್ ಮಾಡ್ತಾರೆ, ನಾನು ಬೇಗ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಬಿರಬಿರನೆ ಹೆಜ್ಜೆ ಹಾಕಿದ. ಅವಳು ಅವನು ಹೋಗಿದ್ದು ನೋಡಿ ತಲೆ ಆಡಿಸುತ್ತಾ ರೆಡಿಯಾಗಲು ನಡೆದಳು. ಕೆಳಗೆ ಬಂದವನೇ ರಿಷಿ ಬಳಿ ನಿಮ್ಮ ಅತ್ತಿಗೆನ ಡ್ರಾಪ್ ಮಾಡು ಅಂದು ಅಲ್ಲಿಂದ ಬೈಕ್ ಸ್ಟಾರ್ಟ್ ಮಾಡಿ ನಡೆದನು. ಅವನಿಗೆ ತಾನು ಇಟ್ಟಿದ್ದ ಹುಡುಗನ ಕಡೆಯಿಂದ ಸಿಕ್ಕ ಮಾಹಿತಿಯನ್ನು ಹಿಡಿದು ತನ್ನ ಜೊತೆ ಒಂದಿಷ್ಟು ಅಧಿಕಾರಿಗಳ ಟೀಮ್ ರೆಡಿ ಮಾಡಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದ ವೇದ. ಕೋಟ್ಯಾಂತರ ಕಳ್ಳ ಮಾಲ್ ಜೊತೆ ಅಲ್ಲಿದ್ದವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಂಧಿಸಿದ್ದ. ಕಳ್ಳತನದಲ್ಲಿ ಮಾಲನ್ನು ಸಾಗಿಸಲು ಮಾಡಿದ್ದ ಯೋಜನೆ ತಿಳಿದು ಬಂದವ ಎಲ್ಲವನ್ನು ಬಂಧಿಸಿದ್ದು ಸ್ವಲ್ಪ ಹೊತ್ತಿಗೆ ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿತ್ತು. ಕೋಟ್ಯಾಂತರ ಮೌಲ್ಯದ ಡ್ರಗ್ಸನ್ನು ಸಾಗಿಸುತ್ತಿದ್ದ ನಗರದ ರೌಡಿಗಳಲ್ಲಿ ಇಂತಹ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದವನು ಬೇರಾರೂ ಅಲ್ಲ, ಮೊದಲೇ ವೇದನ ಕೈಯಲ್ಲಿ ಈ ಕೆಲಸ ಮಾಡುವಾಗ ಸಿಕ್ಕಿ ಬಿದ್ದಿದ್ದ ರುದ್ರನ ತಮ್ಮ. ಅವರನ್ನೆಲ್ಲ ಹಿಡಿದು ಸ್ಟೇಷನ್ನಲ್ಲಿ ಕೂರಿಸಿದ. ಅಲ್ಲಿಗೆ ಮುತ್ತಿಗೆ ಹಾಕುವಂತೆ ಬಂದ ಮಾಧ್ಯಮದ ಎದುರು ಅವರನ್ನು ನಿಲ್ಲಿಸಿ ಕಳ್ಳ ಮಾಲನ್ನು ತೋರಿಸಲು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿತು ಎಲ್ಲರಿಗೂ. ವೇದನನ್ನು ಸುತ್ತುವರೆದ ಮೀಡಿಯಾದವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಲು ನಿಂತರು. ಸರ್, ನಿಮಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಅಂದರು. ಬಲ್ಲ ಮೂಲಗಳಿಂದ ಮಾಹಿತಿ ಕಲೆಕ್ಟ್ ಮಾಡೋದೆ ನಮ್ಮ ಕೆಲಸ ಅಲ್ವಾ ಸರ್. ಒಟ್ಟು ಎಷ್ಟು ಅಂದಾಜು ಡ್ರಗ್ಸ್ ಸಿಕ್ಕಿದೆ? ಸುಮಾರು 10 ಕೋಟಿ ಇರಬಹುದು ಅಂದವಾ? ಸರ್, ಇದರಲ್ಲಿ ಬೇರೆ ಯಾರಾದರೂ ಕೈವಾಡ ಇದೆ ಅಂತ ನಿಮಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿದ್ದರೆ ಅವರನ್ನು ಇವಾಗಲೇ ಬಂಧಿಸ್ತಾ ಇದ್ವಿ ಅಲ್ವಾ? ನೋಡಿ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಡಗಿದೆ ಅಂತ ತಿಳಿದು ಬಂದಿದೆ. ಆದರೆ ಅದರ ಬಗ್ಗೆ ಪಕ್ಕ ಸಂಪೂರ್ಣ ಮಾಹಿತಿ ಇಲ್ಲ. ಸರ್, ಯಾರಿರಬಹುದು ಅಂತ ನಿಮಗೆ ಏನಾದರೂ ಗೆಸ್ ಇದೆಯಾ? ನೋಡಿ, ಇವಾಗ ಇವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು, ಆಮೇಲೆ ತನಿಖೆ ಶುರು ಮಾಡೋದು, ಆವಾಗಲೇ ಅದೆಲ್ಲ ಗೊತ್ತಾಗೋದು. ಸರ್, ಮುಂದೆ ಯಾವ ಥರ ತನಿಖೆ ಮಾಡ್ತೀರಾ? ಎಲ್ಲ ಇವಾಗಲೇ ಹೇಗೆ ಹೇಳೋದು? ಇವಾಗ ತಾನೇ ಅಡುಗೆ ಮಾಡೋಕ್ಕೆ ರೆಡಿ ಮಾಡಿಕೊಳ್ಳುತ್ತಾ ಇದ್ದೀವಿ. ಅಡುಗೆ ರುಚಿ ಹೇಳಿ ಅಂದರೆ ಹೇಗೆ? ನಮ್ಮ ಅಡುಗೆ ಆದಮೇಲೆ ನಿಮಗೆ ಹೇಳಿ ಕರೆಸ್ತೀವಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂದು ಉತ್ತರಿಸಿದ. ಅದು ಯಾರೇ ಆಗಿದ್ರೂ ಹಿಡಿಯೋದೇ ನಮ್ಮ ಕೆಲಸ ಅಂತ ಅಂದು. ಅವರು ಮತ್ತೇನು ಕೇಳುವ ಮುಂಚೆಯೇ ನೋ ಮೋರ್ ಕ್ವಶನ್ಸ್ ಅಂದು ಥ್ಯಾಂಕ್ಸ್ ಅಂದು ಒಳಗೆ ನಡೆದ. ಟಿವಿ ನೋಡುತ್ತಾ ಕಣ್ಣು ಕೆಂಪಗೆ ಮಾಡಿಕೊಳ್ಳುತ್ತಿದ್ದವ ಕೈಯಲ್ಲಿದ್ದ ಗ್ಲಾಸನ್ನು ಬೀಸಿ ಎಸೆದು ಯಾವನೋ ಅವನಿಗೆ ಎಲ್ಲ ಹಾಕಿಕೊಟ್ಟಿರೋದು. ಆ ಮುಟ್ಟಾಳನಿಗೆ ಹೇಳಿದೆ ಇವಾಗಲೇ ಈ ಕೆಲಸಕ್ಕೆ ಕೈ ಹಾಕಬೇಡ ಅಂತ, ಆದರೂ ನನ್ನ ಮಾತೆ ಕೇಳಿಲ್ಲ. ಕುಳಿತಲೇ ಹೆಗರಾಡ್ತಿದ್ದ ರುದ್ರ. ನಮಗೂ ಗೊತ್ತಿಲ್ಲ ಅಣ್ಣ, ಅದೇಗೆ
ಎಲ್ಲ ಆ ಡಿ ಸಿ ಪಿಗೆ ಗೊತ್ತಾಯಿತು ಅಂತ. ಛೆ, ನಮ್ಮನ್ನು ಹೇಗಾದರೂ ಸರಿ ಮಟ್ಟ ಹಾಕೋಕೆ ಯಾವಾಗಲೂ ಕಾದ್ಕೊಂಡು ಇರ್ತಾನೆ. ಏನು ಮಾಡಲಿ ಇವಾಗ ಅಂತ ಸ್ವಲ್ಪ ಯೋಚಿಸಿದವನೇ ಆ ಮಂತ್ರಿ ಮನೆ ಕಡೆ ಕಾರ್ ತೆಗೆಯೋ ಅಂದು ಅಲ್ಲಿಂದ ಎದ್ದು ನಡೆದ. ಆಗ ತಾನೇ ಮನೆ ಒಳಗೆ ಕಾಲಿಟ್ಟಳು ಖುಷಿ. ಅತ್ತಿಗೆ ಬೇಗ ಬನ್ನಿ, ಅಣ್ಣ ಟಿ ವಿಲಿ ಬರ್ತಾ ಇದ್ದಾನೆ ಅಂತ ಕೂಗಲು ಓಡಿ ಹೋಗಿ ಟಿ ವಿ ಮುಂದೆ ನಿಂತಳು. ನ್ಯೂಸ್ ರಿಪೋರ್ಟ್ ಜೊತೆ ಖಡಕ್ಕಾಗಿ ಮಾತನಾಡುತ್ತಾ ಇದ್ದ ತನ್ನ ಗಂಡನನ್ನು ನೋಡಿ ಖುಷಿ ಜೊತೆ ಹೆಮ್ಮೆ ಆಗಿತ್ತು ಅವಳಿಗೆ. ಅತ್ತಿಗೆ ಅಣ್ಣ ಸೂಪರ್ ಅಲ್ವಾ ಅಂದಾಗ, ಹೌದು ಇದಕ್ಕೆ ಅನಿಸುತ್ತೆ ಬೆಳಗ್ಗೆ ಅಷ್ಟು ಬೇಗ ಹೋಗಿದ್ದು ಅಂದವಳೆ ಅವನ ಗುಂಗಲೆ ರೂಮ್ ಸೇರಿದಳು. ನಿನ್ನ ತಮ್ಮ ಹೊಟ್ಟೆಗೆ ಮಣ್ಣು ತಿಂತಾನ? ನಾನು ಅವತ್ತೇ ಹೇಳಿದ್ದೆ ಏನು ಹಲ್ಕ ಕೆಲಸ ಮಾಡಿದ್ರು ಚಿಕ್ಕ ಸುಳಿವು ಕೊಡಬಾರ್ದು ಅಂತ. ಆದರೆ ಇವನು ಹೋಗಿ ಹೋಗಿ ನಮ್ಮ ಶತ್ರು ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಅವನಿಗೆ ಏನಾದರೂ ಒಂದು ಗತಿ ಕಾಣಿಸಿ ಅಂದರೆ ಅದು ಆಗಲಿಲ್ಲ ನಿಮ್ಮ ಕೈಯಲ್ಲಿ. ಥು, ನೀವೆಲ್ಲ ರೌಡಿಗಳು, ಎಲ್ಲಾದರೂ ಹೋಗಿ ಸಾಯಿರಿ ಅಂದವನೇ ಎಗರಾಡಿದ ಎಂಪಿ. ಇವಾಗ ಏನು ಮಾಡೋದು ಬಾಸು, ಅವನಿಂದ ತಪ್ಪಾಗಿದೆ. ಯಾರಾದರೂ ಲಾಯರ್ ಹಿಡಿದು ಮೊದಲು ಬೇಲ್ ವ್ಯವಸ್ಥೆ ಮಾಡು, ಇಲ್ಲ ಅಂದರೆ ನಮ್ಮ ಹೆಸರು ಹೊರಗೆ ಬರುತ್ತೆ. ಇನ್ನು ಹತ್ತಿರದಲ್ಲೇ ಎಲೆಕ್ಷನ್ ಬೇರೆ ಇದೆ. ಸರ್, ಯಾರಾದರೂ ನಿಮಗೆ ಗೊತ್ತಿರೋ ಒಳ್ಳೆ ಲಾಯರ್ ಇದ್ದರೆ ಎಲ್ಲ ನನ್ನ ಬುಡಕ್ಕೆ ತಗೊಂಡು ಬಾ ನೀನು ಅಂದವನೇ ಯಾರ್ಯಾರಿಗೋ ಫೋನ್ ಮಾಡಿ ಕೇಳಿದ. ಯಾರೊಬ್ಬರು ಒಪ್ಪಲಿಲ್ಲ. ವೇದ ಅರೆಸ್ಟ್ ಮಾಡಿರೋದು ಅಂದರೆ ಪಕ್ಕ ಪ್ರೂಫ್ ಇರುತ್ತೆ, ಸುಮ್ಮನೆ ವಾದ ಯಾಕೆ ಅಂತ ಹಿಂದೇಟು ಹಾಕಿದಾಗ ಕೆಲವರ ಜೊತೆ ಮಾತಾಡಿ ಹೇಗೋ ಒಬ್ಬರನ್ನು ಒಪ್ಪಿಸಿ ಕರೆಸಿ ಒಬ್ಬ ಲಾಯರ್ ಜೊತೆ ರುದ್ರನ ಸ್ಟೇಷನ್ ಕಡೆ ಕಳಿಸಿದ. ರುದ್ರ ಜೊತೆ ಬಂದ ಲಾಯರ್ ಅವನಿಗೆ ಬೇಲ್ ಕೊಡಿಸಲು ಸ್ವಲ್ಪ ಕಷ್ಟವಾಗಿತ್ತಾದರೂ ಕೊನೆಗೂ ಅವನಿಗೆ ಬೇಲ್ ಕೊಡಿಸಲು ಅವನನ್ನು ಬಿಟ್ಟ ವೇದ. ನೀವು ಇವಾಗ ಬೇಲ್ ಕೊಡ್ತೀರಾ, ಮುಂದೆ ಮತ್ತೆ ತಪ್ಪು ಮಾಡ್ತಾರೆ, ಆವಾಗ ಮತ್ತೆ ಹಿಡಿದು ಕರ್ಕೊಂಡು ಬರ್ತೀವಿ, ಆವಾಗಲೂ ಹೀಗೆ ಮಾಡ್ತೀರಾ ಅಲ್ವಾ? ಅದೇ ನಮ್ಮ ಕೆಲಸ ತಾನೆ ಮಿಸ್ಟರ್ ವೇದಾಂತ್. ಓಕೆ, ಇವಾಗ ನೀವು ಬೇಲ್ ಕೊಟ್ಟು ಕರ್ಕೊಂಡು ಹೋದರೂ ಕೋರ್ಟ್ಗೆ ಬರಬೇಕಲ್ವಾ? ಅಲ್ಲಿ ನಿಮಗೆ ಪ್ರತಿವಾದಿ ಜೊತೆ ವಾದ ಮಾಡೋಕ್ಕೆ ಆಗುತ್ತಾ ಅಂತ ಸ್ವಲ್ಪ ಯೋಚಿಸಿ. ಏನು ಹೆದರಿಸ್ತಿದ್ದೀರಾ? ಆ ಲಾಯರ್ ತಾನೇನು ಕಡಿಮೆ ಇಲ್ಲ ಎಂಬಂತೆ ಹೇಳಲು, ಚೇಚೆ ಇಲ್ಲ ಸರ್, ಹೇಳ್ದೆ ಅಷ್ಟೆ. ಪೂರ್ಣಚಂದ್ರ ಹೆಸರು ಕೇಳಿರಬೇಕಲ್ಲ, ಅವರೇ ಇವರ ವಿರುದ್ಧ ವಾದ ಮಾಡೋರು. ಸೊ ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ ಅಂದು ಒಳಗೆ ಬರಲು ರೌಡಿ ಜೊತೆಗಿದ್ದ ಲಾಯರ್ ಹೆದರಿದ. ಯಾಕೆ ಸರ್, ಏನಾಯಿತು ಅಂದ ರುದ್ರ. ಅವನು ಯೋಚಿಸುತ್ತಾ ಹುಗುಳು ನುಂಗುತ್ತಾ ನಿಂತಿದ್ದು ನೋಡಿ, ಅಯ್ಯೋ, ಕೋರ್ಟ್ನಲ್ಲಿ ವಾದ ಮಾಡೋಕೆ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ, ನಾನಂತೂ ಬರಲ್ಲ. ಪೂರ್ಣಚಂದ್ರ ಅವರು ಫೇಮಸ್ ಲಾಯರ್. ಅವರು ಇಲ್ಲಿಯವರೆಗೂ ಕೈ ಹಾಕಿರೋ ಕೇಸ್ನಲ್ಲಿ ಒಂದೋ ಎರಡೋ ಅಷ್ಟೇ ಸೋತಿರೋದು. ಬಿಟ್ಟರೆ ಅವರ ವಿರುದ್ಧ ಯಾರು ವಾದ ಮಾಡಿ ಗೆಲ್ಲೋಕೆ ಆಗಲ್ಲ. ನಾನು ಬರಲ್ಲ ಅಂತ ಫೋನ್ ಮಾಡಿ ಎಂಪಿಗೆ ಎಲ್ಲ ಹೇಳಿ ಅಲ್ಲಿಂದ ನಡೆದರು. ತಮ್ಮನಿಗೆ ಒಂದಿಷ್ಟು ಬೈದು ಅಲ್ಲಿಂದ ನಡೆದ ರುದ್ರ. ಅವನು ತನ್ನ ಜೊತೆಗಿದ್ದ ಹುಡುಗರನ್ನು ನೋಡಿ ಅವರ ಮನೆಯವರು ಎಲ್ಲ ಏನೇನು ಮಾಡ್ತಾರೆ ತಿಳಿದುಕೊಳ್ಳಿ ಅಂದು ಹೇಳಿದ. ವೇದಾಂತ್ ಸಂಜೆ ಮನೆಗೆ ಬಂದಾಗ ಎಲ್ಲ ಹುಡುಗರು ಅವನ ಸುತ್ತುವರೆದು ಕೇಸ್ ವಿಚಾರ ಕೇಳಿ ಮಾತನಾಡಿಸುತ್ತಿದ್ದರು. ಅವರ ಜೊತೆ ಮಾತಾಡಿ ರೂಮ್ ಒಕ್ಕವನಿಗೆ ಅಲ್ಲಿಯವರೆಗೂ ಮರೆತಿದ್ದ ಹೆಂಡತಿ ನೆನಪಾಗಿದ್ದಳು. ಅವಳು ಹತ್ತಿರವಿದ್ದ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದ್ದಳು. ಅಯ್ಯೋ ಬಂಗಾರಿ, ನಾನು ಬಂದರೂ ನೋಡದೆ ಏನೋ ಮಾಡ್ತಿದ್ದೀಯಾ? ಬೆಳಗ್ಗೆಯಿಂದ ಅದೆಷ್ಟು ಕಾಲ್ ಮಾಡಿದ್ದೀನಿ, ಒಂದು ಸಲ ಆದರೂ ರಿಟರ್ನ್ ಮಾಡಿದ್ರಾ? ಬ್ಯುಸಿ ಇದ್ದೆ ಕಣೋ. ನೀನು ಟಿ ವಿ ನೋಡಲಿಲ್ವಾ? ನೋಡಿದೆ, ಕಂಗ್ರಾಟ್ಸ್, ಅಂತೂ ದೊಡ್ಡ ಕಳ್ಳ ವ್ಯವಹಾರನ ತಪ್ಪಿಸಿದ್ರೆ. ಥ್ಯಾಂಕ್ಸ್ ಬಂಗಾರಿ ಅಂದು ಅವಳನ್ನು ರಮಿಸಲು ಹೋಗಿ ಮೊದಲು ಫ್ರೆಶ್ ಆಗಿ ಅಂದು ಹೇಳಿ ಅವಳು ಕೆಳಗೆ ನಡೆದಳು ಅವನಿಗೆ ಕಾಫಿ ತರಲು. ಮನೆಯಲ್ಲಿಯೂ ಅದೇ ಸುದ್ದಿ, ಸ್ಟೇಷನ್ನಲ್ಲೂ ಅದೇ ಸುದ್ದಿ, ಎಲ್ಲ ಕಡೆಯೂ ಅದೇ ಸುದ್ದಿ. ಅಂತೂ ಕೋರ್ಟ್ಗೆ ಅವರು ಬಂದಾಗ ಸಾಕ್ಷಿ ಪುರಾವೆ ಎಲ್ಲ ಸರಿಯಾಗಿದ್ದು ವೇದ ಇವರ ವಿರುದ್ಧ ಕಲೆ ಹಾಕಿದ ಎಲ್ಲ ಸಾಕ್ಷಿಗಳನ್ನು ಕೊಟ್ಟು ಅವರನ್ನು ತಪ್ಪಿತಸ್ಥ ಅಂತ ತೋರಿಸುವಲ್ಲಿ ಸಫಲವಾಗಿದ್ದರು. ಕೋರ್ಟ್ ಅವರಿಗೆಲ್ಲ ಸೆಕ್ಷನ್ 378 ಅಡಿಯಲ್ಲಿ ಕಠಿಣ ಜೈಲು ಶಿಕ್ಷೆ ವಿಧಿಸಿತ್ತು. ಅವರನ್ನು ಕರೆದುಕೊಂಡು ಹೋಗಲು ಅಲ್ಲಿ ಹೊರಗೆ ಕಾಯುತ್ತಾ ನಿಂತಿದ್ದ ರುದ್ರ ತನ್ನ ತಮ್ಮನನ್ನು ನೋಡಿ, ನೀನು ಏನು ಯೋಚಿಸಬೇಡ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂದಾಗ, ಅಣ್ಣ ನಾನು ಅಲ್ಲೇ ಸತ್ರು ಪರವಾಗಿಲ್ಲ, ಆದರೆ ಅವನನ್ನು ಮಾತ್ರ ಸುಮ್ಮನೆ ಬಿಡಬೇಡ. ಅವನ ಮನೆಯವರ ಅಷ್ಟು ಇನ್ಫಾರ್ಮೇಷನ್ ಇದೆ ಅಲ್ವಾ? ಏನಾದರೂ ಮಾಡು, ಆದರೆ ಅವನು ಇನ್ಮುಂದೆ ನೆಮ್ಮದಿ ಆಗಂತೂ ಇರೋದು ಬೇಡ ಅಂದಾಗ ನೀನು ಯೋಚಿಸ್ಬೇಡ, ನಾನು ಅದೆಲ್ಲ ನೋಡ್ಕೊಳ್ತೀನಿ ಅಂದು ಹೇಳಿದ. ಅವನನ್ನು ಕಾನ್ಸ್ಟೇಬಲ್ ಎಳೆದುಕೊಂಡು ಹೋಗಲು ತನ್ನ ಚಿಕ್ಕಪ್ಪ ಪೂರ್ಣಚಂದ್ರ ಜೊತೆ ಮಾತನಾಡುತ್ತಾ ಬಂದ ವೇದಾಂತ್, ಸಂಜೀವ್ ಇಬ್ಬರು ರುದ್ರ ಇದ್ದ ಕಡೆ ಬಂದರು. ಪೂರ್ಣಚಂದ್ರ ಅವರು ಅಲ್ಲಿಂದ ನಡೆಯಲು, ಏನೋ ಹೇಗಿದ್ದೀಯಾ ಕುಂಟ ಅಂತ ನಗುತ್ತಾ ಕೇಳಿದ ವೇದಾಂತ್. ನಿನ್ನ ಮಣ್ಣಿಗೆ ಕಳಿಸೋವರೆಗೂ ನಾನು ಹೇಗೋ ಚೆನ್ನಾಗಿರೋಕೆ ಆಗುತ್ತೆ, ಯಾವಾಗಲೂ ಇದೇ ಹೇಳ್ತೀಯ, ಬೇರೆ ಏನಾದರೂ ಹೇಳೋ ಅಂದಾಗ ಅವನ ಕೋಪದಲ್ಲಿ ಕಣ್ಣು ಕೆಂಪಗಾಗಿಸಿದ. ನಿನ್ನ ಹಾಗೂ ನಿನ್ನ ತಮ್ಮನ ಎಲ್ಲ ಕಚ್ಚಡ ಕೆಲಸದ ಹಿಂದೆ ಅಡಗಿರುವ ಕಾಣದ ಕೈಗೆ ಹೋಗಿ ಹೇಳು. ಅವರ ಹಸಿವಿನ ಮುಖದ ಹಿಂದೆ ಇರೋ ವ್ಯಾಘ್ರರ ಮುಖವಾಡವನ್ನು ತೆಗೆದು ಹಾಕುವುದೇ ಈ ವೇದಾಂತನ ಕೆಲಸ ಅಂತ. ಹಾಗೆ ಇನ್ಮೇಲೆ ಸ್ವಲ್ಪ ಹುಷಾರಾಗಿ ಇರೋಕೆ ಹೇಳು ಅಂದು ಅಲ್ಲಿಂದ ತನ್ನದ ಸ್ಟೈಲ್ನಲ್ಲಿ ಮೀಸೆ ನೀವುತ್ತ ನಡೆದ ವೇದಾಂತ್. ಹೋಗು ಹೋಗು, ನಿಂಗೆ ಇಷ್ಟರಲ್ಲಿ ಒಂದು ಗತಿ ಕಾಣಿಸಲಿಲ್ಲ ಅಂದರೆ ನಾನು ರುದ್ರಾನೇ ಅಲ್ಲ ಅಂತ ಅಲ್ಲಿಂದ ಹೋಗುತ್ತಾನೆ. ಇಲ್ಲಿಂದ ರೌಡಿ ಕಡೆಯವರ ಕಾಟ ಒಂದೊಂದೇ ಶುರುವಾಗಿತ್ತು. ರೌಡಿ ಕಡೆ ಹುಡುಗರು
ಶಶಾಂಕ್ ವಸಂತ್ ಇಬ್ಬರು ಕಾಲೇಜಿನಿಂದ ಬರುವಾಗ ಬೇಕೆಂದೇ ಅವರ ಬೈಕ್ಗೆ ಅಡ್ಡ ಹೋಗಿ ಅವರದ್ದೇ ತಪ್ಪು ಅನ್ನುವಂತೆ ಅವರಿಗೆ ತುಂಬ ಹೊಡೆದಿದ್ದರು. ಮೈಕೈ ತುಂಬ ಗಾಯ ಮಾಡಿಕೊಂಡು ಬಂದ ತಮ್ಮ ಮಕ್ಕಳಿಗೆ ಶ್ರವಣನ್ನು ಮನೆಗೆ ಬರಹೇಳಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದರು ಮನೆಯ ಹೆಂಗಸರು. ಮನೆಗೆ ಬಂದ ವೇದ ಯಾರೋ ಹೀಗೆ ಮಾಡಿದ್ದು ಅಂದು ಅವರೆದುರು ಕುಳಿತು ಕೇಳಿದಾಗ, ಗೊತ್ತಿಲ್ಲ ಅಣ್ಣ, ಸುಮ್ಮನೆ ಸುಮ್ಮನೆ ಬಂದು ನಮ್ಮ ಗಾಡಿಗೆ ಡಿಕ್ಕಿ ಹೊಡೆದು ಆಮೇಲೆ ನಮ್ಮದೇ ತಪ್ಪು ಅಂತ ನಮಗೆ ಸರಿಯಾಗಿ ಹೊಡೆದ್ರು ಅಣ್ಣ. ಗಾಡಿ ನಂಬರ್ ನೋಡಿದ್ರಾ? ಇಲ್ಲ ಅಣ್ಣ, ಆ ಗಲಾಟೆಯಲ್ಲಿ ನೋಡೋಕೆ ಆಗಲಿಲ್ಲ. ಸರಿ ಅಂದು ಸುಮ್ಮನಾದ ವೇದ. ಆದರೆ ಅವನಿಗೆ ಅನುಮಾನ ತನ್ನ ವಿರೋಧಿ ಕಡೆಯವರೇ ಅಂದು. ಇದು ಹಾಗೆ 2 ದಿನಕ್ಕೆ ಸರಿಯಾಗಿ ರಿಷಿ ರೆಸ್ಟೋರೆಂಟ್ನಲ್ಲಿ ಬೇಕೆಂದೇ ಗಲಾಟೆ ತೆಗೆದಿದ್ದರು. ಆದರೆ ಅಲ್ಲಿ ಕಾರ್ತಿಕ್ ಹಾಗೂ ಸಂಜೀವ್ ಇಬ್ಬರು ಅವನ ಜೊತೆ ಇದ್ದಿದ್ದರಿಂದ ಅವರೇ ಒಡೆದು ಕಳಿಸಿದ್ದರು ಅವರನ್ನು. ಆದರೂ ಅವನ ರೆಸ್ಟೋರೆಂಟ್ ತುಂಬ ಹಾಳಾಗಿತ್ತು. ಇದೆಲ್ಲ ಏನೋ ಅಂದ ಅಲ್ಲಿದ್ದ ಕಾರ್ತಿ ಹೇಳಲು, ಇವರೆಲ್ಲ ರೌಡಿ ಕಡೆಯವರು, ವೇದನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ ಸಂಜೀವ್. ಇದೆಲ್ಲ ಅಣ್ಣನಿಗೆ ತಿಳಿಯೋದು ಬೇಡ, ಆದರೆ ಅವನಿಗೆ ಹುಷಾರಾಗಿ ಇರು ಅನ್ನಬೇಕು ಅಂತ ಹೇಳಿದ ರಿಷಿ. ಅವನು ಹುಷಾರಾಗಿರ್ತಾನೆ, ಆದರೆ ನಿಮಗೆ ತೊಂದರೆ ಆಗ್ತಿರೋದು ಅಂದ ಕಾರ್ತಿ. ನಿಂಗೂ ಇವತ್ತು ಎಷ್ಟೊಂದು ನಷ್ಟ ಆಯಿತು ಅಂತ ಅನ್ನಲು, ನಷ್ಟ ಆದರೂ ಪರವಾಗಿಲ್ಲ ಸಂಜು, ನೀನು ವೇದ ಜೊತೆಗೆ ಇರು ಯಾವಾಗಲೂ ಪ್ಲೀಸ್ ಅಂದ ರಿಷಿ. ಓಕೆ ಅಂದ ಅವನು. ಈ ವಿಷಯ ಮನೆಯವರಿಂದ ಮುಚ್ಚಿಟ್ಟಿದ್ದರು. ವೇದನಿಗೆ ತಿಳಿಸಿದರು. ಎಲ್ಲ ನಾನು ನೋಡ್ಕೊಳ್ತೀನಿ, ನೀವು ಹೆದರಿಕೊಳ್ಬೇಡಿ ಅಂದು ಅವರನ್ನು ಸಮಾಧಾನ ಮಾಡಿದ ವೇದ. ಆದರೆ ಅವನನ್ನು ಕಾಡಲೇಬೇಕೆಂದು ಇರುವವರು ಸುಮ್ಮನೆ ಇರ್ತಾರಾ? ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.